ಇನ್ನು ಆವಲಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ದರೋಡೆಕೋರರ ಕಾರು ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಠಾಣೆ ವ್ಯಾಪ್ತಿಯಲ್ಲಿ ಕಾರು ಕಾಣಿಸಿಕೊಂಡ ಬಗ್ಗೆ ಈಗ ಮಾಹಿತಿ ಸಿಕ್ಕಿರೋದು. ಇನ್ನು 7 ಕೋಟಿ 11 ಲಕ್ಷ ಹಣ ದರೋಡೆ ಮಾಡಿಕೊಂಡು ಅವರು ಎಲ್ಲಿ ಹೋಗಿದ್ದಾರೆ ಅದನ್ನ ಟ್ರೇಸ್ ಮಾಡಲಾಗ್ತಾ ಇದೆ. ಆವಲಹಳ್ಳಿ ಠಾಣೆ ವ್ಯಾಪ್ತಿಯಲ್ಲೇ ದರೋಡೆಕೋರರ ಕಾರು ಪತ್ತೆಯಾಗಿದೆ. ಚೆನ್ನೈ ಮತ್ತು ಆಂಧ್ರ ಎರಡೂ ಕಡೆ ಕನೆಕ್ಟ್ ಆಗುವಂತಹ ರಸ್ತೆ ಇದು. ಟೋಲ್ ಬಳಿ ಪ್ರತಿ ವಾಹನ ತಪಾಸಣೆಗೆ ಸೂಚನೆಯನ್ನ ಕೊಡಲಾಗಿದೆ. ಸಿಬ್ಬಂದಿಗೆ ಸದ್ಯ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿ ಟೋಲ್ನಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಬೇಕು. ಈ ಬಗ್ಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಘಟನೆ ನಡೆದು ಒಂದೂವರೆ ಸಂದರ್ಭದಲ್ಲಿ ನಡೆದಿರೋದು, ಅದಾದ ನಂತರದಲ್ಲಿ ಇಡೀ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಹೀಗಾಗಿ ಪ್ರತಿ ವಾಹನವನ್ನ ಪರಿಶೀಲಿಸುವಂತೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಒಂದು ಪೊಲೀಸ್ ತಂಡ ಕೂಡ ರಚನೆ ಆಗಿದೆ. ದಕ್ಷಿಣ ಡಿಸಿಪಿ ಲೋಕೇಶ್ ಜಗ್ಲಾಸರ್ ನೇತೃತ್ವದಲ್ಲಿ ತಂಡ ರಚನೆ ಆಗಿರೋದು. ಸಿಬ್ಬಂದಿಗಳನ್ನ ಕರೆಸಿ ಹಲವು ತಂಡಗಳಾಗಿ ರಚನೆ ಮಾಡಲಾಗಿದೆ. ಸಿಎಂಎಸ್ ಚಾಲಕನನ್ನ ಸದ್ಯ ಸಿದ್ದಾಪುರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿಎಂಎಸ್ ಚಾಲಕನನ್ನ ಮಹಜರಿಗೆ ಕರೆದೊಯ್ದಿದ್ದಾರೆ. 4 ಸಿಎಂಎಸ್ ಸಿಬ್ಬಂದಿಗೆ ಸಿದ್ದಾಪುರ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇದೆ. ಈಗ ಸಾಕಷ್ಟು ಅನುಮಾನ ಕೂಡ ಇದೆ ಈ ಒಂದು ಪ್ರಕರಣದಲ್ಲಿ. ಯಾಕೆಂದ್ರೆ 7 ಕೋಟಿ 11 ಲಕ್ಷದಷ್ಟು ಹಣ ಅಂತ ಅಂದ್ರೆ ಸುಮ್ಮನೆ ಅಲ್ಲ. ಅವರಿಗೆ ಇದಕ್ಕೆ ಪ್ರೀ ಪ್ಲಾನ್ ಬಹಳ ಬೇಕಾಗಿರುತ್ತೆ, ಮತ್ತೆ ಒಂದಷ್ಟು ಸಪೋರ್ಟ್ ಕೂಡ ಇಲ್ಲಿ ಬೇಕಾಗುತ್ತೆ. ಹೀಗಾಗಿ ಇದು ಯಾರ್ಯಾರಿಂದ ಸಿಕ್ಕಿದೆ, ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಈ ಕುರಿತಂತೆ ತನಿಖೆ ನಡೀತಾ ಇದೆ. ಆವಲಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ದರೋಡೆಕೋರರ ಕಾರು ಪತ್ತೆಯಾಗಿದೆ. 7 ಕೋಟಿ 11 ಲಕ್ಷ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ರು. ಆ ದರೋಡೆಕೋರರನ್ನ ಪತ್ತೆ ಹಚ್ಚೋದಕ್ಕೆ ಬಹಳ ಪ್ರಯತ್ನಗಳು ನಡೀತಾ ಇದೆ. ಠಾಣೆ ವ್ಯಾಪ್ತಿಯಲ್ಲಿ ಕಾರು ಪತ್ತೆಯಾಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪೊಲೀಸ್ ಸಿಬ್ಬಂದಿಯನ್ನ ಕರೆಸಿ ಹಲವು ತಂಡಗಳಾಗಿ ರಚನೆಯನ್ನ ಮಾಡಲಾಗಿದೆ. ಪೊಲೀಸರು ಕೂಡ ತನಿಖಾ ತಂಡಗಳನ್ನ ರಚನೆ ಮಾಡಿ ಹುಡುಕಾಟವನ್ನ ನಡೆಸಿದ್ದಾರೆ. ಸದ್ಯ ಸಿಎಂಎಸ್ ಚಾಲಕನನ್ನ ವಶಕ್ಕೆ ಪಡೆಯಲಾಗಿದೆ. ಸಿಎಂಎಸ್ ಚಾಲಕನನ್ನ ಮಹಜರಿಗೆ ಕರೆದೊಯ್ದಿದ್ದಾರೆ ಪೊಲೀಸರು. ಇಲ್ಲಿ ನೋಡ್ತಾ ಇದೀವಲ್ಲ, ಇದು ಆ ಸಿಎಂಎಸ್ ಏನ್ ATM ಕ್ಯಾಶ್ ವಾಹನ ಇತ್ತಲ್ಲ ಅದ್ರ ಚಾಲಕ. ಈಗ ಆತನ ಮೇಲೆ ಒಂದ್ ರೀತಿಯ ಗುಮಾನಿ ವ್ಯಕ್ತ ಆಗ್ತಾ ಇದೆಯಾ ಅನ್ನುವಂತ ರೀತಿಯಾಗಿ ಪೊಲೀಸರ ನಡವಳಿಕೆ ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಅವರನ್ನ ಎಳ್ಕೊಂಡು ಹೋಗೋ ರೀತಿ ಇದೆಲ್ಲವೂ ಕೂಡ. ಬಟ್ ಇನ್ನೊಂದು ವಿಚಾರ ಅಂತಾದ್ರೆ ಇಲ್ಲಿ ಆ ವೆಹಿಕಲ್ ಬಂದು ಇವ್ರ ವೆಹಿಕಲ್ಗೆ ಅಡ್ಡ ನಿಂತ ಸಂದರ್ಭದಲ್ಲಿ ಡ್ರೈವರ್ನನ್ನೇ ಅವರು RBI ಅಧಿಕಾರಿಗಳು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರದಲ್ಲಿ ಇನ್ನೊಂದು ವೆಹಿಕಲ್ ಬರುತ್ತೆ, ಕ್ಯಾಶ್ ತುಂಬಿಸ್ಕೊಳ್ಳುತ್ತೆ. ಹೀಗಾಗಿ ಮಾಜರ್ ಪ್ರಕ್ರಿಯೆಗೆ ಇವ್ರು ಕೊಡುವಂತ ಸ್ಟೇಟ್ಮೆಂಟ್, ಯಾಕಂದ್ರೆ ಇವರು ಐ ವಿಟ್ನೆಸ್ ಈಗ. ಹಾಗಾಗಿ ಮಾಜರ್ ಪ್ರಕ್ರಿಯೆಗೆ ಇವ್ರು ಕೊಡುವಂತ ಸ್ಟೇಟ್ಮೆಂಟ್, ಇವ್ರು ತೋರಿಸುವಂತ ಜಾಗ, ಕೊಡುವಂತ ಮಾಹಿತಿ ಇದು ಅತಿ ಮುಖ್ಯ. ಕೇವಲ ಒಂದು ಮಾಹಿತಿದಾರನಾಗಿ ಕನ್ಸಿಡರ್ ಮಾಡ್ತಾ ಇದ್ರು ಐ ವಿಟ್ನೆಸ್ ಆಗಿ, ಅಥವಾ ಗುಮಾನಿ ಇದೆಯೋ ಅದು ನಮ್ಗೆ ಇನ್ನೂ ತಿಳಿದು ಬರಬೇಕಾಗಿರುವಂತ ಸಂಗತಿ. ಬಟ್ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆ ಕಾರ್ ಪಾಸ್ ಆಗಿರೋದು ಗೊತ್ತಾಗಿದೆ.